ಮನೆಗೆ ಭೇಟಿ ನೀಡಿದಂತಹ ಗಣ್ಯರು ಬಹಳಷ್ಟು ಭಾವುಕರಾಗಿ ಹೇಳಿದ್ದಾರೆ. ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಅಂತಿಮ ದರ್ಶನದ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಸರ್ಕಾರಿ ಅಂತಿಮ ದರ್ಶನ ಆಗುತ್ತೆ. ಚೆನ್ನಮ್ಮರ ಅಂತಿಮ ದರ್ಶನದ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದಿಂದ ಏನೇನು ಗೌರವ ಸಲ್ಲಬೇಕು ಆ ಗೌರವದೊಂದಿಗೆ, ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗುತ್ತೆ. ಅಂತಿಮ ದರ್ಶನವನ್ನು ಇದೀಗ ತಾನೇ ಪಡೆದರು ಡಿ ಕೆ ಶಿವಕುಮಾರ್ ಅವರು ಅವರ ಪತ್ನಿಯ ಜೊತೆಗೆ. ಇದೀಗ ದರ್ಶನವನ್ನು ಪಡೆದ ನಂತರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲಾಡಳಿತಕ್ಕೆ ಆಲ್ರೆಡಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇದೀಗ ದರ್ಶನವನ್ನು ಪಡೆದ ಮೇಲೆ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ದೇಶ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಒಂದು ಮಾತೃ ಸ್ವರೂಪಿಯಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಂತ ಒಬ್ಬ ಧೀಮಂತ ಹೆಣ್ಮಗಳು ದೇವೇಗೌಡರು ಮತ್ತು ಅವರ ಎಲ್ಲ ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನ ಮಾಡಿದಂತ ಒಬ್ಬ ಧೀಮಂತ ಹೆಣ್ಮಗಳನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಕರ್ನಾಟಕ ಸರ್ಕಾರ ಹಾಗೆ ಸರ್ಕಾರದ ಗೌರವದೊಂದಿಗೆ ಅವರಿಗೆ ಅಂತಿಮ ನಮನವನ್ನ ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನ ಮಾಡಿದ್ದೇನೆ. ನಾಳೆ ಕ್ಯಾಬಿನೆಟ್ ಕೂಡ ಕರೆದಿದ್ದೇನೆ. ಅಲ್ಲೂ ಕೂಡ ಅವರಿಗೆ ಸಂತಾಪ ಸೂಚನೆ ಕೆಲಸವನ್ನ ಮಾಡ್ತೇನೆ. ಮುಂದಿನ ಏನು ಸೋಮವಾರ ನಾನು ಗೌಡ್ರ ಹತ್ರ ಮಾತಾಡಿದೆ. ಅವರು ನಾಳಿದ್ದು ಅಂತ್ಯಕ್ರಿಯೆಯನ್ನು ಇಟ್ಕೊಳ್ಳೋಣ ಅಂತೇಳಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಅಲ್ಲೂ ಕೂಡ ನಾವೆಲ್ಲ ಭಾಗವಹಿಸ್ತೇವೆ. ಸರ್ಕಾರದ ಎಲ್ಲ ತರದ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಈಗಾಗಲೇ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೆ. ಒಬ್ಬ ದೇಶದ ಪ್ರಧಾನಮಂತ್ರಿಯ ಧರ್ಮಪತ್ನಿ, ಮಾಜಿ ಪ್ರಧಾನಮಂತ್ರಿ ಧರ್ಮಪತ್ನಿ, ಒಬ್ಬ ಹಿರಿಯ ರಾಜಕಾರಣಿಗಳ ಕುಟುಂಬ, ಕೇಂದ್ರ ಸಚಿವರ ತಾಯಿ ಎಲ್ಲ ಗಮನದಲ್ಲಿಟ್ಕೊಂಡು ನಾವು ಸರ್ಕಾರದ ಗೌರವ ಕೊಡಬೇಕು ಅದನ್ನ ತೀರ್ಮಾನವನ್ನ ಮಾಡಿದ್ದೇವೆ. ಅದೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಸಕಲ ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮರ ಅಂತ್ಯಕ್ರಿಯೆ ಆಗುತ್ತೆ. ಹಾಸನ ಜಿಲ್ಲಾಡಳಿತಕ್ಕೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಸರ್ಕಾರಿ ಗೌರವ ಏನಿದೆ ಆ ಎಲ್ಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇದೀಗ ಅವರ ನಿವಾಸಕ್ಕೆ ಬಂದಿದ್ದರು. ಅಂತಿಮ ದರ್ಶನವನ್ನು ಅವರ ಪತ್ನಿಯ ಜೊತೆಗೆ ಪಡೆದರು. ದೇವೇಗೌಡರಿಗೂ ಕೂಡ ನಮಸ್ಕಾರವನ್ನು ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿದರು. ಇದರ ಬೆನ್ನಲ್ಲೇ ಇದೀಗ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಸನ ಜಿಲ್ಲಾಡಳಿತಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅವರ ಅಂತ್ಯಕ್ರಿಯೆ ಏನಾಗುತ್ತೆ ಅದು ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಹಲವಾರು ಗಣ್ಯರು ಟ್ವೀಟನ್ನು ಮಾಡಿದ್ದಾರೆ. ಟ್ವೀಟನ್ನು ಮಾಡೋ ಮೂಲಕ ಅವರು ಈ ಒಂದು ಘಟನೆಗೆ ಬಹಳಷ್ಟು ಕಂಬನಿಯನ್ನು ಮಿಡಿದಿದ್ದಾರೆ. ಅಲ್ಲೂ ಕೂಡ ಇದೀಗ ನಿವಾಸಕ್ಕೆ ಕೃಷ್ಣ ಬೈರೇಗೌಡರವರು ಕೂಡ ಆಗಮಿಸಿದ್ದಾರೆ. ಶರವಣ ಅವರು ಇದ್ದಾರೆ. ಎಲ್ಲ JDS MLAಗಳು, MP ಗಳು, ಸಂಸದರು, ಮಾಜಿ ಶಾಸಕರು ಎಲ್ಲರೂ ಕೂಡ ಆಗಮನವನ್ನು ಮಾಡ್ತಿದ್ದಾರೆ. ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇವತ್ತು ಅಂತಿಮ ದರ್ಶನವನ್ನು ಇಲ್ಲಿ ಮಾಡಲಾಗಿದೆ. ನೆಕ್ಸ್ಟ್ ಈಗ ಮೈದಾನಕ್ಕೆ ಅದನ್ನು ಶಿಫ್ಟ್ ಮಾಡಿ ಅಲ್ಲಿ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಲಾಗ್ತಿದೆ. ಪೊಲೀಸರು ಬಹಳಷ್ಟು ಭದ್ರತೆಯನ್ನು ಕೂಡ ಮಾಡ್ತಿದ್ದಾರೆ. ಇದೀಗ ಇವರ ಒಂದು ಅಂತ್ಯಕ್ರಿಯೆ ಸೋಮವಾರ ಆಗುತ್ತೆ. ಅದು ಕೂಡ ಸರ್ಕಾರಿ ಗೌರವದೊಂದಿಗೆ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರ ಸರಳತೆ ಬಗ್ಗೆ ಮತ್ತು ಅವರ ಮಾತೃ ಹೃದಯದ ಬಗ್ಗೆ ಬಹಳಷ್ಟು ಗಣ್ಯರು ಮಾಧ್ಯಮಗಳ ಮುಂದೆ ಅತ್ಯಂತ ಭಾವುಕರಾಗಿ ಮಾತನಾಡಿದ್ದಾರೆ. ಚೆನ್ನಮ್ಮ ಅವರ ಜೊತೆ ಹಳೆಯ ನೆನಪುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದೀಗ ದೃಶ್ಯದಲ್ಲಿ ಕೃಷ್ಣ ಬೈರೇಗೌಡರು, ಡಿ ಕೆ ಶಿವಕುಮಾರ್ ಅವರು, ಅವರ ಪತ್ನಿ ಇಬ್ರಾಹಿಂ ಅವರು, ಶರವಣವರು ಎಲ್ಲ ಗಣ್ಯರು ಬಂದಿದ್ದಾರೆ. ದೇವೇಗೌಡರಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಮಾಜಿ CM ಸಿದ್ದರಾಮಯ್ಯನವರು ಕೂಡ ಬಂದಿದ್ದರು.
ಜಮೀರ್ ಅಹಮದ್ ಬಂದಿದ್ದರು, ಸೋಮಣ್ಣನವರು ಬಂದಿದ್ದರು. ಎಲ್ಲ ಪಕ್ಷದ ಮುಖಂಡರು ಕೂಡ ಬಂದು ದೇವೇಗೌಡರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಇರೋ ರಾಜ್ಕುಮಾರ ಇರೋ ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮರ ಅಂತ್ಯಕ್ರಿಯೆ ಆಗುತ್ತೆ. ಅಂತಿಮ ದರ್ಶನ ಬಳಿಕ CM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲಾಡಳಿತಕ್ಕೂ ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮರ ಅಂತ್ಯಕ್ರಿಯೆ ಆಗುತ್ತೆ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು, ಬಹಳಷ್ಟು ಗಣ್ಯರು ಬಂದಿದ್ದಾರೆ, ಅಂತಿಮ ದರ್ಶನವನ್ನು ಸಲ್ಲಿಸಿದ್ದಾರೆ. DK ಶಿವಕುಮಾರ್ ಅವರು ಅವರ ಪತ್ನಿ ಜೊತೆ ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ದೇವೇಗೌಡರಿಗೂ ಕೂಡ ಸಾಂತ್ವನವನ್ನು ಹೇಳಿದ್ದಾರೆ. ದೇವೇಗೌಡರು ಮತ್ತು ಚೆನ್ನಮ್ಮನವರ ದಾಂಪತ್ಯ ನಿಜವಾಗಲೂ ಎಲ್ರಿಗೂ ಕೂಡ ಮಾದರಿ. ಗೌಡರ ಪ್ರತಿಯೊಂದು ಊಟ ಉಪಚಾರ, ಅವರ ಮಾತ್ರೆ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅವರು ನೋಡ್ಕೊಳ್ತಾ ಇದ್ದರು. ಅವರ ಒಂದು ಆರೋಗ್ಯಕ್ಕಿಂತ ಗೌಡರ ಆರೋಗ್ಯ ಮೇಲೆ ಅವರಿಗೆ ಬಹಳಷ್ಟು ಕಾಳಜಿ ಇತ್ತು. ಇವತ್ತು ಆ ಜೀವ ಕಣ್ಮರೆಯಾಗಿದೆ. ಪರಸ್ಪರ ಗೌರವ ಮತ್ತು ನಂಬಿಕೆ ಇದ್ದರೆ ಒಂದು ಸಂಸಾರ ಈವರೆಗೂ ಬರೋದಕ್ಕೆ ಸಾಧ್ಯ. ಮ್ಯೂಚುವಲ್ ರೆಸ್ಪೆಕ್ಟ್ ಇತ್ತು ಅವರ ಮಧ್ಯೆ. ಪತಿಯ ಮೇಲೆ ಪತ್ನಿಗೆ ಗೌರವ ಇತ್ತು, ಪತ್ನಿಯ ಮೇಲೆ ಪತಿಯ ಮೇಲೆ ಗೌರವ ಇತ್ತು. ಸೊ ಇವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಮಾತ್ರ ತ್ಯಾಗ ಸಹನೆ ಇದ್ದಾಗ ಮಾತ್ರ ಇಷ್ಟು ವರ್ಷ 72 ವರ್ಷಗಳ ಕಾಲ ದಾಂಪತ್ಯ ಜೀವನವನ್ನು ಸಾಗಿಸೋಕ್ಕೆ ಸಾಧ್ಯ. 100 ವರ್ಷಗಳ ಕಾಲ ಸುಖವಾಗಿರೋದಕ್ಕೆ ಸಾಧ್ಯ. ಈ ಆದರ್ಶ ದಂಪತಿ ಇಡೀ ನಾಡಿಗೆ ತೋರಿಸ್ಕೊಟ್ಟಿದ್ದಾರೆ. ರಾಜಕೀಯ ಸೆಕೆಂಡರಿ, ರಾಜಕೀಯ ಹೋರಾಟಗಳನ್ನು ಮಾಡಿದ್ದಾರೆ, ಅದರ ಬಗ್ಗೆ ಹೇಳಬೇಕಾಗಿಲ್ಲ. ಬಟ್ ಮನೆಯ ವಾತಾವರಣ ಯಾವ ರೀತಿ ಇರುತ್ತೆ, ದಾಂಪತ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ ಬಹಳಷ್ಟು ಇವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆಮೇಲೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರು. ಅಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲೂ ಸಹ ಒಂದು ತಾಯಿ ಹೃದಯ ಅಂತಕ್ಕಂಥದ್ದನ್ನು ನಮಗೆ ಕಲಿಸಿದ್ರೆ ಅವರಿಂದ ನಾವು ಕಲ್ತಿರ್ತೇವೆ. ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದಂಥ ನಮ್ಮ ತಾಯಿಯು ಸಹ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ದಾರಿದೀಪವಾಗಿದ್ದಂಥವರು. ಕಳೆದ 1.5 ವರ್ಷದಿಂದ ಆರೋಗ್ಯದ ಸಮಸ್ಯೆಗಳು ಏನು ಪ್ರಾರಂಭ ಆಯಿತು ಅವರಿಗೆ, ಅವರು ದಿನಕ್ಕೆ 8 ರಿಂದ 10 ಗಂಟೆ ದೇವರ ಕೋಣೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದರೆ 3 ಗಂಟೆವರೆಗೂ ಒಂದು ಹನಿ ನೀರನ್ನು ಕುಡಿದೇನೆ ದೇವರ ಸ್ಮರಣೆ ಮಾಡ್ಕೊಂಡಿದ್ದಂಥವ್ರು. ನಾವು ನಮ್ಮ ಒಂದು ರಾಜಕೀಯದ ಬದುಕಿನಲ್ಲಿ ನಾವೇನಾದ್ರು ಅಲ್ಪ ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತಿದ್ದಾರೆ ನಾವುಗಳು, ಅವರು ಕಲಿಸಿದಂಥ ಬುದ್ಧಿ ಕಳೆದ 4 ದಿನಗಳಿಂದ 4 ದಿನ ಅಷ್ಟೇ ಅಲ್ಲ, ಕಳೆದ 1 ವರ್ಷದಿಂದ ಅವರು ಪ್ರತಿನಿತ್ಯ ಪಡ್ತಾ ಇದ್ದಂಥ ಯಾತನೆಯನ್ನು ನಾವು ನೋಡ್ತಾ ಇದ್ವಿ. ಎಷ್ಟೇ ನಾವು ಬಿಡು ಇಲ್ಲದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು, ಎಲ್ಲೇ ಇದ್ದರೂ ಅವರ ಸ್ಮರಣೆಯಲ್ಲೇ ನಾವು ಇರ್ತಾ ಇದ್ವು. ಸಮಯ ಸಿಕ್ತಾಗಲೆಲ್ಲ ಹೋಗಿ ಮಾತನಾಡ್ಲಿಕ್ಕೆ ಹೋದರೆ, ಇಲ್ಲ ಅವರನ್ನು ಮಾತನಾಡಿಸ್ಲಿಕ್ಕೆ ಹೋದರೆ ಊಟ ಮಾಡಿದ್ದೀರಾ ಅಂತಕ್ಕಂಥದ್ದು ಒಂದೇ ಅವ್ರ ಬಾಯಿನಲ್ಲಿ ಬರ್ತಾ ಇದ್ದದ್ದು. ಕಳೆದ 1 ವರ್ಷದಿಂದ ಅವ್ರನ್ನ ನೋಡ್ಲಿಕ್ಕೆ ಬರ್ತಕ್ಕಂಥವ್ರ ಬಗ್ಗೆ 4 ದಿನಗಳ ಹಿಂದೆ ಸಮಸ್ಯೆಗಳೇನು ಪ್ರಾರಂಭ ಆಯಿತು, ಅದು ಕೋವಿಡ್ನ ಪೀರಿಯಡ್ನಲ್ಲಿ 2 ಬಾರಿ ಅವರಿಗೆ ಕೋವಿಡ್ ಅಟ್ಯಾಕ್ ಆದ ನಂತರ ಅವರ ಆರೋಗ್ಯ ಕ್ಷೀಣಿಸ್ತಕ್ಕಂಥದ್ದಕ್ಕೇನು ಪ್ರಾರಂಭ ಆಯಿತು. ಆ ಲಂಗ್ ಮೇಲೆ ಆದಂಥ ಒಂದು ಸಮಸ್ಯೆ
ಅದನ್ನೆಲ್ಲ ಕೇಳ್ತಾರೆ. ಅಂದ್ರೆ ಸುಮಾರು ಒಂದೂವರೆ ವರ್ಷದಿಂದ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು. ಹೀಗಾಗಿ ಹಿಂದೆ 6 ತಿಂಗಳ ಹಿಂದೆ ಕೂಡ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಸೊ ಅದರಿಂದ ಅವರಿಗೆ ಉಸಿರಾಟದ ಸಮಸ್ಯೆ ತೀವ್ರಗೊಂಡಿದ್ದರಿಂದ ನಾವು ಮಣಿಪಾಲ್ ಆಸ್ಪತ್ರೆಗೆ ಮೊನ್ನೆ ಅಡ್ಮಿಟ್ ಮಾಡಿದ್ವಿ. ಅಂದರೆ ಇವತ್ತು 4:50ಕ್ಕೆ ಅವರು ವಿಧಿವಶ ಆಗಿರೋದು ನಮಗೆಲ್ಲ ಬಹಳ ನೋವಿನ ಮತ್ತು ದುಃಖದ ಸಂಗತಿಯಾಗಿದೆ. ಯಾಕೆಂದರೆ ಅವರು ಮನೆಯಲ್ಲೇ ಕಳೆದ ಒಂದು ವರ್ಷದಿಂದ ಮನೆಯಲ್ಲೇ ಒಂದು ICU ಮಾಡಿದ್ವಿ. ಅಲ್ಲಿ ನಮ್ಮ ಸಿಸ್ಟರ್ ಇನ್ ಲಾ ಆದಂಥ ಶೈಲಜಾ ಅವರು, ಡಾಕ್ಟರ್ ಚಂದ್ರಶೇಖರ್ ಅವರು ಎಲ್ಲ ಕಾಳಜಿ ವಹಿಸ್ತಾ ಇದ್ರು. ಮಾಜಿ ಪ್ರಧಾನಿ ಈ ದೇವೇಗೌಡರ ಧರ್ಮಪತ್ನಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ತಾಯಿ ಶ್ರೀಮತಿ ಚೆನ್ನಮ್ಮ ಅವರು ವಿಧಿವಶರಾಗಿರುವ ವಿಷಯ ತಿಳಿದು ಅತೀವ ದುಃಖ ಆಗಿದೆ. ಗೌಡರ ಸುದೀರ್ಘ ರಾಜಕೀಯ ಜೀವನದ 7 ಪೀಳಿಗೆಗಳಲ್ಲಿ ನಿರಂತರವಾಗಿ ಬೆಂಬಲವಾಗಿ ನಿಂತಿದ್ದರು. ಅವರ ಅಗಲಿಕೆ ಗೌಡರ ಇಡೀ ಕುಟುಂಬಕ್ಕೆ ದೊಡ್ಡ ನಷ್ಟವಾಗಿದೆ. ಭಗವಂತ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕಲಿಸಿ ಅವರ ಕುಟುಂಬಕ್ಕೆ ದುಃಖವನ್ನು ಬರೋ ಶಕ್ತಿ ನೀಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಇವತ್ತು ಏನು ನಮ್ಮ ಚೆನ್ನಮ್ಮಜ್ಜಿಯವ್ರನ್ನ ನಾವೆಲ್ಲರೂ ಕೂಡ ನಮ್ಮನ್ನೆಲ್ಲ ಬಿಟ್ಟು ಅವರು ಅಗಲಿದ್ದಾರೆ. ಖಂಡಿತ ಅವರ ಆತ್ಮಕ್ಕೆ ಮೊದಲನೇದಾಗಿ ಭಗವಂತ ಶಾಂತಿ ಕೊಡಲಿ ಅಂತಕ್ಕಂಥದ್ದನ್ನ ಪ್ರಾರ್ಥನೆ ಮಾಡ್ತಾ, ಅವರ ಜೀವನ ಹೇಗಿತ್ತು ಅಂದರೆ ಒಂದು ಜೋಡಿ ಹಕ್ಕಿಗಳ ಥರ. ದೇವೇಗೌಡರು ಅವರು ಇಬ್ಬರೂ ಒಟ್ಟಾಗಿ ಎಲ್ಲದನ್ನು ಕೂಡ ಬೆಳಗ್ಗೆ ದೇವ್ರ ಪ್ರಾರ್ಥನೆ ಮಾಡೋದ್ರಿಂದ ಹಿಡಿದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಹಿಡಿದು ಎಲ್ಲ ವಿಷಯಗಳನ್ನು ಕೂಡ ಹಂಚ್ಕೊಂಡು ಎಲ್ಲದನ್ನು ಕೂಡ ಚರ್ಚೆ ಮಾಡಿ ಮಾಡ್ತಿದ್ದಂಥ ಯಾವುದಾದ್ರು ಕುಟುಂಬ ಈ ವಯಸ್ಸಲ್ಲಿ ಇಳಿ ವಯಸ್ಸಲ್ಲೂ ಅಂದರೆ ಅದು ಸನ್ಮಾನ್ಯ ದೇವೇಗೌಡರು ಮತ್ತು ಚೆನ್ನಮ್ಮಜ್ಜಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು. ಅದ್ರ ಜೊತೆಯಲ್ಲಿ ಇಷ್ಟು ಎತ್ತರಕ್ಕೆ ಆ ಕುಟುಂಬ ಬೆಳಿಬೇಕು ಅಂತಂದರೆ ಅದಕ್ಕೆ ಕಾರಣ ಚೆನ್ನಮ್ಮಜ್ಜಿಯವರೇ. ಅವರು ಬಂದಂಥ ಯಾರೇ ಆಗಿರಲಿ, ಯಾರೇ ಸಾಮಾನ್ಯ ಆ ಸಂದರ್ಭಕ್ಕೆ ಏನು ಬೇಕು ಕೇಳಿ ಅವ್ರಿಗೆ ಬಡಿಸ್ತಾ ಇದ್ದಂಥದ್ದು ಏನು ಅವ್ರ ದೊಡ್ಡ ಗುಣ ಇತ್ತೋ ಅದು ಇಷ್ಟು ಎತ್ತರಕ್ಕೆ ಆ ಕುಟುಂಬವನ್ನು, ಆ ಮನೆಯನ್ನು ತಗೊಂಡೋಗ್ಲಿಕ್ಕೆ ಸಾಧ್ಯ ಆಯಿತು. ಅದರಿಂದ ಇವತ್ತು ಸನ್ಮಾನ್ಯ ದೇವೇಗೌಡರು ಇವತ್ತು ಹಳ್ಳಿಯಿಂದ ಡೆಲ್ಲಿವರೆಗೂ ಕೂಡ ಅವರು ಆ ರಾಜಕೀಯ ಶಕ್ತಿ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಜೊತೆಯಲ್ಲಿ ಅವರ ಪುತ್ರರೆಲ್ಲರೂ ಕೂಡ ಶ್ರಮಿಕ ಜೀವಿಗಳೇ. ಕುಮಾರಣ್ಣ ಆಗ್ಬೋದು, ರೇವಣ್ಣ ಆಗ್ಬೋದು, ಎಲ್ಲರೂ 4 ಜನನೂ ಕೂಡ, ಜೊತೆಯಲ್ಲಿ 2 ಹೆಣ್ಮಕ್ಳು ಕೂಡ, ಅವರೆಲ್ಲ ಬಂದಂಥ ಜನಗಳನ್ನ ಸುಧಾರಿಸೋದ್ರಲ್ಲಿ ಒಬ್ಬರು ಒಂದು ರೀತಿಯಲ್ಲಿ ಕಾರಣರಾದ್ರಿಂದ ಆ ಕುಟುಂಬ ಎಷ್ಟು ಎತ್ತರಕ್ಕೆ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇವತ್ತು ದೇವೇಗೌಡರ ಒಂದು ಕೀರ್ತಿ ಮತ್ತು ಅವರ ಒಂದು ರಾಜಕೀಯ ವ್ಯಕ್ತಿತ್ವ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಚೆನ್ನಮ್ಮಜ್ಜಿಯವರು ಬೆಳಗ್ಗೆ ಅವರೆದ್ದು ಏನೂ ಕೂಡ ಸೇವಿಸದೆ ದೇವರ ಒಂದು ಪೂಜೆ ಮಾಡಿ ಆಮೇಲೆ ನಂತರ ಬೇರೆ ಕೆಲಸಗಳಿಗೆ ಅವರು ಹೋಗ್ತಾ ಇದ್ದಂಥದ್ದನ್ನು ನಾವೆಲ್ಲ ನೋಡಿದ್ವಿ. ಆದ್ದರಿಂದ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಜೊತೆಯಲ್ಲಿ ನಮಗೆ ಆತಂಕ ಇರತಕ್ಕಂಥದ್ದು ದೇವೇಗೌಡರು ಇವತ್ತೇನು ಜೊತೆಲಿ ಜೋಡಿ ಅಕ್ಕಿಗಳ ಥರ ಇದ್ದಂಥವ್ರು, ಅವ್ರನ್ನ ಬಿಟ್ಟು ಅವರು ಯಾವ ರೀತಿ ಅದನ್ನು ದುಃಖವನ್ನು ಅವರು ತಗೋತಾರೆ ಅಂತಕ್ಕಂಥದ್ದು ನಮ್ಗೆ ಅದು ಮುಖ್ಯ ಆಗಿದೆ. ಯಾಕೆಂದರೆ ಅವರು ನಮಗೆಲ್ಲರಿಗೂ ಕೂಡ ಅವಶ್ಯಕತೆ ಇರ್ತಕ್ಕಂಥದ್ದು ದೇವೇಗೌಡರು ಕೂಡ. ಅವರ ಮುಂದಿನ ಒಂದು ಆರೋಗ್ಯ ಸ್ಥಿತಿ ಒಳ್ಳೆ ರೀತಿಯಲ್ಲಿ ಹೋಗೋದಕ್ಕೆ ಇವತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದ್ರ ಜೊತೆಯಲ್ಲಿ ಅವರು ನಮಗೆ ಎಲ್ಲರಿಗೂ ಕೂಡ ಒಂದು ಶಕ್ತಿ ಹೇಳ್ತಕ್ಕಂಥ ವ್ಯಕ್ತಿ. ಅವರೆಲ್ಲದನ್ನೂ ಕೂಡ ನೋಡಿರೋದ್ರಿಂದ ಖಂಡಿತ ಅವರು ಈ ದುಃಖದಿಂದ ಹೊರಗೆ ಬರಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಯಸ್ತೇವೆ. ಯಾಕೆಂದರೆ ಅವರು ಇನ್ನೂ ಹಲವಾರು ವರ್ಷ ಆರೋಗ್ಯವಾಗಿ ನಮಗೆ ಇಡೀ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ಎಲ್ಲ ಕೂಡ ಅವಶ್ಯಕತೆ ಇದೆ.
ಯಾವುದಾದ್ರು ಜಟಿಲವಾದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲದನ್ನು ಕೂಡ ಒಂದು ಸುಲಲಿತವಾಗಿ ನಿರ್ವಹಿಸ್ತಕ್ಕಂಥ ಕೆಲಸ ಯಾರಿಗಾರು ಕೂಡ ಶಕ್ತಿ ಇತ್ತು ಅಂದರೆ ಅದು ದೇವೇಗೌಡರಿಗೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಆದ್ದರಿಂದ ಅವರು ಈ ನೋವಿಂದ ಹೊರಗೆ ಬರ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಇಡೀ ನಾಡಿನ ಜನತೆ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಅವ್ರ ಕುಟುಂಬ ಇವತ್ತು ತುಂಬು ಕುಟುಂಬ ಎಲ್ಲರೂ ಕೂಡ ಒಟ್ಟಾಗಿ ಇದ್ಕೊಂಡು ಇವತ್ತು ಆ ಕುಟುಂಬದ ದೇವೇಗೌಡರ ಒಂದು ಮನೆತನವನ್ನು ಬೆಳಗಿಸಿದಂಥದ್ದು ಚೆನ್ನಮ್ಮಜ್ಜಿಯವರು. ಮಾತೃ ಸ್ವರೂಪಿ ಚೆನ್ನಮ್ಮನವರು ಅವರ ನಿಧನ ಕೇಳಿ ನನಗೆಲ್ಲ ಆರೋಗ್ಯ ಗಂಭೀರವಾಗಿದೆ ಅನ್ನೋದನ್ನ ನಾವೆಲ್ಲ ಮಾಹಿತಿಯನ್ನ ಕೇಳ್ತಾ ಇದ್ದೀವಿ. ಪೊಲೀಸರು ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ವರದಿ ಮಾಡ್ಕೊಳ್ತಾ ಇದ್ದಾರೆ. ಅಪಾರ ದೇವಭಕ್ತೆ, ಇಡೀ ರಾಜ್ಯ ದೇಶದ ಒಂದು ದೊಡ್ಡ ಕುಟುಂಬಕ್ಕೆ ಇಂದು ರಾತ್ರಿ ಎಲ್ಲ ಕಷ್ಟದಿಂದಲೇ ಸುಖದಿಂದಲೇ ಜೊತೆ ಇಟ್ಕೊಂಡು ಒಂದು ದೊಡ್ಡ ಸೇವೆಯನ್ನು ಮಾಡಿದಂತ ಒಬ್ಬ ಧೀಮಂತ ನಾವ್ಯಾರು ಶಾಶ್ವತವಾಗಿ ಇರಲಿಕ್ಕಾಗುವುದಿಲ್ಲ. ಆದರೆ ದೇಶ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಒಂದು ಮಾತೃ ಸ್ವರೂಪಿಯಾಗಿ ಸೇವೆಯನ್ನು ಮಾಡತಕ್ಕಂಥ ಶ್ರೀಮಂತ ದೇವೇಗೌಡರು ಮತ್ತು ಅವರ ಎಲ್ಲ ಮಕ್ಕಳ ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನು ಮಾಡಿದಂಥ ಒಬ್ಬ ಶ್ರೀಮಂತ ಇವತ್ತು ಕರ್ಕೊಂಡು ಕರ್ನಾಟಕ ಸರ್ಕಾರ ಅವರಿಗೆ ಸರ್ಕಾರದ ಗೌರವಕ್ಕೆ ಅವರಿಗೆ ಅಂತಿಮ ನಮನವನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ಅಲ್ಲೂ ಕೂಡ ಅವ್ರಿಗೆ ಸಂತಾಪ ಮುಂದಿನ ಸೋಮವಾರ ನಾಡಿದ್ದು ಅಂತೇಳಿ ಆಸಕ್ತಿ ಇದೆ. ಅಲ್ಲೂ ಕೂಡ ನಾವೆಲ್ಲ ಭಾಗವಹಿಸ್ತೇವೆ. ಎಲ್ಲ ಥರದ ವ್ಯವಸ್ಥೆ ಕೂಡ ದೇಶದ ಪ್ರಧಾನಮಂತ್ರಿಯ ಹಿರಿಯ ರಾಜಕಾರಣಿ ಕೇಂದ್ರ ಸಚಿವರ ತಾಯಿ ಎಲ್ಲ ಗಮನದಲ್ಲಿಟ್ಕೊಂಡು ನಾವು ಸರ್ಕಾರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಇನ್ನು ಅನೇಕ ವಿಚಾರಗಳು ಮಾತಾಡಿದ್ರು ಕೂಡ ಬೇರೆ ಸಂದರ್ಭದಲ್ಲಿ ಅವರ ವಿಚಾರವನ್ನು ಅವರು ಮಾಡಿದಂಥ ತ್ಯಾಗ ಮನೆಯಲ್ಲಿ ಕೂಡ ಒಟ್ಟಿಗೆ ಇಡೀ ನಮ್ಮ ರಾಜ್ಯದಲ್ಲೇ ಒಂದು ದೊಡ್ಡ ಎಲ್ಲ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿ ತ್ಯಾಗದ ಸ್ವರೂಪಿ ಎನ್ನುವುದು ಹೇಳಲಿಕ್ಕೆ ಚಿಕ್ಕ ವಯಸ್ಸಿನಲ್ಲೂ ಕೂಡ ದೇವೇಗೌಡ ರಾಜಕಾರಣ ಸುಮಾರು 60-65 ವರ್ಷ ನಡೆದಿದೆ. ಎಲ್ಲ ಕೂಡ ಯಶಸ್ಸು ಕಷ್ಟ ಸುಖ ನಾವು ಎಲ್ಲರಿಗೂ ಕೂಡ ಪಾತ್ರ ಬಹಳ ವಿಷಯ.
ಅಂತಿಮ ದರ್ಶನವನ್ನು ಪಡೆದರು ಡಿ ಕೆ ಶಿವಕುಮಾರ್. ಪಡೆದ ನಂತರ ಹೇಳಿಕೆಯನ್ನು ಕೊಟ್ಟರು. ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಹಾಸನ ಜಿಲ್ಲಾಡಳಿತಕ್ಕೂ ಕೂಡ ನಾನು ಸೂಚನೆಯನ್ನು ನೀಡಿದ್ದೇನೆ. ಸೋಮವಾರ ಏನು ಅಂತ್ಯಕ್ರಿಯೆ ಆಗುತ್ತೆ, ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ನಾಳೆ ಕ್ಯಾಬಿನೆಟ್ ಸಭೆ ಇದೆ, ಅದರಲ್ಲೂ ಕೂಡ ಸಂತಾಪವನ್ನು ಸೂಚಿಸ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮರ ಅಂತ್ಯಕ್ರಿಯೆ ಆಗುತ್ತೆ. ಸದ್ಯಕ್ಕೆ ಪದ್ಮನಾಭನಗರದ ನಿವಾಸ ಏನಿದೆ ಅಲ್ಲಿ ಪಾರ್ಥಿವ ಶರೀರ ಇದೆ. ಗಣ್ಯರು ಮುಖಂಡರು ಪಾರ್ಥಿವ ಶರೀರದ ದರ್ಶನಕ್ಕೆ ಬರ್ತಾ ಇದ್ದಾರೆ, ತಮ್ಮ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಇದೀಗ ಮೈದಾನದಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ, ಅಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಮಾಡ್ತಿದ್ದಾರೆ. ಮಾಜಿ CM ಸಿದ್ದರಾಮಯ್ಯನವರು ಕೂಡ ಭೇಟಿಯನ್ನು ಕೊಟ್ಟಿದ್ದರು. ಜಬೀರ್ ಅಹ್ಮದ್, ಕೃಷ್ಣ ಬೈರೇಗೌಡರು, JDSನ ಮುಖಂಡರು ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ನೋಡಿಕೊಂಡು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ದೇವೇಗೌಡರು ಕೂಡ ಸಾಂತ್ವನವನ್ನು ಹೇಳಿದ್ದಾರೆ. ನಿಜಕ್ಕೂ ಕೂಡ ಬಹಳಷ್ಟು ಜನ ಹೇಳ್ತಾ ಇದ್ದರು, ಇವತ್ತು ಇವರ ಕುಟುಂಬ ಈ ಮಟ್ಟಿಗೆ ಬಂದಿದೆ ಅಂತಂದರೆ ಒಂದು ಮೌನ ಶಕ್ತಿ ದೇವತೆಯಾಗಿ ಅವರ ಪಾತ್ರ ಬಹಳಷ್ಟು ದೊಡ್ಡದಿದೆ. ಪತಿ ಪ್ರಧಾನಮಂತ್ರಿಯಾಗಿ, ಮಗ ಮುಖ್ಯಮಂತ್ರಿಯಾಗಿ, ಶಾಸಕರಾಗಿ, ಸಂಸದರಾಗಿ ಸೇವೆಯನ್ನು ಸಲ್ಲಿಸಬೇಕಂದ್ರೆ ಅದರಲ್ಲಿ ಚೆನ್ನಮ್ಮನವರ ಪಾತ್ರ ಬಹುದೊಡ್ಡದಾಗಿತ್ತು. ಒಂಥರ ಮನೆಯಲ್ಲಿದ್ದರೂ ಕೂಡ ಒಂದು ಮಾರಲ್ ಸಪೋರ್ಟಿವ್ ಆಗಿ ಅವರ ಬೆನ್ನೆಲುಬಿಗೆ ನಿಂತಿದ್ದರು ಚೆನ್ನಮ್ಮ ಅವರು. ಇವತ್ತು ಈ ಸುದೀರ್ಘ ದಾಂಪತ್ಯ ಏನಿದೆ ಇದು ಅಂತ್ಯವಾಗ್ತಾ ಇದೆ. ಬಹಳಷ್ಟು ಕಂಬನಿಯನ್ನು ಮಿಡ್ತಿದ್ದಾರೆ ದೇವೇಗೌಡರು ಕೂಡ. ಯಾಕಂತಂದರೆ ಚಿಕ್ಕವರಿದ್ದಾಗಿಂದಲೂ ಕೂಡ ಅವ್ರಿಗೆ ಒಂಥರ ಪರಿಚಯ ಇತ್ತು, ಅದೇ ಊರಿನವರಾಗಿದ್ದರು. ಸೊ 17 ವಯಸ್ಸಿದ್ದಾಗ, ಆಮೇಲೆ ದೇವೇಗೌಡರಿಗೆ 21ನೇ ವಯಸ್ಸಿದ್ದಾಗ ಮದುವೆ ಆಗಿತ್ತು. ಆ ಒಂದು ಕಾಲದಿಂದಲೂ ಕೂಡ ಅವರ ಕಷ್ಟ ಸುಖಕ್ಕೆ ಒಂದು ಹೆಗಲಾಗಿ ನಿಂತಿದ್ದರು ಚೆನ್ನಮ್ಮ. ಇವತ್ತು ಅವರ 70 ವರ್ಷದ ದಾಂಪತ್ಯ ಜೀವನ ಏನಿದೆ ಇವತ್ತು ಅಂತ್ಯ ಆಗ್ತಾ ಇದೆ. ಬಟ್ ಅವರು ಇವತ್ತಿನ ದಂಪತಿಗಳಿಗೆ ನಿಜವಾಗಲೂ ಕೂಡ ಮಾದರಿ. ಯಾಕಂತಂದರೆ ಈಗಿನ ಕಾಲದಲ್ಲಿ ಚಿಕ್ಕ ಪುಟ್ಟ ಒಂದು ವ್ಯವಸ್ಥೆಗೂ ಕೂಡ, ಒಂದು ಜಗಳಗಳಿಗೂ ಕೂಡ ಒಂದು ಅಂತ್ಯ ಆಗುತ್ತೆ ಸಂಬಂಧ ಅನ್ನೋದು. ಬಟ್ ಇಲ್ಲಿಯವರೆಗೂ ಅವರು ಸಂಬಂಧವನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದಕ್ಕೆ ಅವರು ನಿಜವಾಗ್ಲೂ ಪ್ರೀತಿ ಮತ್ತು ಗೌರವ, ನಂಬಿಕೆ ಅನ್ನೋದು ಕಾರಣ ಅಂತ ಹೇಳ್ಬೋದು. ದೇವೇಗೌಡರಿಗೆ ಒಂದು ಅತಿ ದೊಡ್ಡ ಶಕ್ತಿ ಇವರು. ಅವರ ಮಕ್ಕಳಿಗೂ ಕೂಡ ಒಂದು ಅತಿ ದೊಡ್ಡ ಶಕ್ತಿಯಾಗಿದ್ದರು. JDS MLAಗಳು, ಮುಖಂಡರು, ಆಮೇಲೆ ಪಕ್ಷಾತೀತವಾಗಿ ಯಾರೇ ಕೂಡ ಮನೆಗೆ ಹೋದರೂ ಕೂಡ ಒಂದು ಅತಿಥಿ ಸತ್ಕಾರವನ್ನು ಯಾವ ರೀತಿ ಮಾಡಬೇಕು, ಅತಿಥಿಗಳು ಬಂದಾಗ ಅವರನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನು ಇವ್ರು ನೋಡಿ ಕಲಿಬೇಕು. ಎಲ್ಲರೂ ಕೂಡ ಇವತ್ತು ನಾವು ಕೂಡ ನೋಡ್ತಾ ಇದ್ದೀವಿ. ಸಂಜೆಯಿಂದಲೂ ಕೂಡ ಎಲ್ಲ ಒಂದು ಶಾಸಕರು, ಮುಖಂಡರು, ಮಾಜಿ ಶಾಸಕರ ಬಾಯಲ್ಲಿ ಬರ್ತಿರುವಂಥ ಮಾತಂದರೆ ಅವರು ಒಂಥರ ಅನ್ನಪೂರ್ಣೆ ಆಗಿದ್ದರು. ಯಾರೇ ಮನೆಗೆ ಹೋದರೂ ಕೂಡ ಊಟವನ್ನು ಮಾಡಿಸದೆ ಕಳಿಸ್ತಾ ಇರಲಿಲ್ಲ. ಅಂತಹ ಮಾತೃ ಸ್ವರೂಪಿ. ಅವರ ಬಗ್ಗೆ ಪಕ್ಷಾತೀತವಾಗಿ ಎಲ್ರಿಗೂ ಕೂಡ ಬಹಳಷ್ಟು ಗೌರವ ಇದೆ. ಬಹಳಷ್ಟು ಎಲ್ಲರೂ ಕೂಡ ಅವರು ನಮ್ಮ ಮಾತೃ ಸ್ವರೂಪಿ, ಮಹಾತಾಯಿ ಅಂತಲೇ ಹೇಳ್ತಿದ್ದಾರೆ. ನಿಜವಾಗ್ಲೂ ಈ ಒಂದು ಲಾಸ್ ಏನಿದೆ ಬರೀ ಇದು ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ಅವರ ಅಭಿಮಾನಿಗಳಿಗೆ, ಆಮೇಲೆ ಇವತ್ತಿನ ಒಂದು ಪೀಳಿಗೆಗೆ ಇವರು ನಿಜವಾಗ್ಲೂ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ಇವರ ಒಂದು ದಾಂಪತ್ಯ ಜೀವನ ನಿಜವಾಗ್ಲೂ ಒಂದು ಮಾದರಿ. ಸೊ ನೀವು ಕೂಡ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಒಂಥರ ದೇವೇಗೌಡರು ಮಂಕಾಗ್ಬಿಟ್ಟಿದ್ದಾರೆ ಪತ್ನಿಯನ್ನು ಕಳೆದುಕೊಂಡು. ಯಾಕಂದರೆ ಪತ್ನಿ ಅನ್ನೋದು ಬರೀ ಸುಖದಲ್ಲೇ ಇಲ್ಲ, ದೇವೇಗೌಡರ ಸೋಲು ಗೆಲುವಿಗೆ, ಅವರ ಕಷ್ಟಕ್ಕೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದಂತಹ ಜೀವ ಅದು. ಆ ಒಂದು ಮಹಾನ್ ತಾಯಿಯನ್ನು ಕಳ್ಕೊಂಡು, ತಮ್ಮ ಅರ್ಧಾಂಗಿಯನ್ನು ಕಳ್ಕೊಂಡು ಇವತ್ತು ಬಹಳಷ್ಟು ದುಃಖವನ್ನು ಪಡ್ತಿದ್ದಾರೆ ದೇವೇಗೌಡರು. ಅವರಿಗೆ ಸಾಂತ್ವನವನ್ನು ಹೇಳೋದಕ್ಕೆ ಸಾಗರೋದ್ಯಪಾದಿಯಲ್ಲಿ ಜನರು ಬರ್ತಾ ಇದ್ದಾರೆ, ಗಣ್ಯರು ಬರ್ತಿದ್ದಾರೆ, ಮುಖಂಡರು ಬರ್ತಿದ್ದಾರೆ. ಆಸ್ಪತ್ರೆಯಿಂದ ಪದ್ಮನಾಭನಗರದ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಯಿತು. ಅಲ್ಲಿ ಏನಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಸಾರ್ವಜನಿಕ ದರ್ಶನಕ್ಕೆ ಕೂಡ ಇಡಲಾಗಿದೆ. ಭಾಳಷ್ಟು ಮುಖಂಡರು ಕೂಡ ಬಂದರು.